ಬೆಳಗ್ಗೆ 3 ದೊಡ್ಡ ಬದಲಾವಣೆ ಮಾಡಿದ ನಮ್ಮ ಟೀಮ್ ಇಂಡಿಯಾದ ಕೋಚ್ ಗೌತಮ್ ಗಂಭೀರ್. ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಡೆಯುತ್ತಿರುವ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಒಂದು ಲಾಸ್ಟ್ ಮ್ಯಾಚ್. ಈ ಸರಣಿಯ ಲಾಸ್ಟ್ ಮ್ಯಾಚ್. ಈ ಸರಣಿಯಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾ 3 ಟೀಮ್ ಗೆದ್ದು ಈ ಸರಣಿಯನ್ನು ಗೆದ್ದಾಗಿದೆ. ನ್ಯೂಜಿಲ್ಯಾಂಡ್ ಒಂದೇ ಒಂದು ಮ್ಯಾಚ್ ಗೆದ್ದಿದೆ. ಹಾಗೆ ಈ ಸರಣಿಯ ಈ ಲಾಸ್ಟ್ ಮ್ಯಾಚಲ್ಲಿ ನೋಡೋದಾದರೆ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದರೆ 3 ಬದಲಾವಣೆ ಮಾಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ರವಿ ಬಿಷ್ಣೋಯಿ ಅಲ್ಲೇ ಜಾಗಕ್ಕೆ ವರುಣ್ ಚಕ್ರವರ್ತಿನಲ್ಲಿ ರಿಪ್ಲೇಸ್ಮೆಂಟ್ ಮಾಡೋ ಚಾನ್ಸ್ ಇದೆ. ಹಾಗೆ ಹಾರ್ದಿಕ್ ಪಾಂಡ್ಯ ಅವ್ರನ್ನೂ ಆಚೆ ಇಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಸರಣಿ ಗೆದ್ದಾಗಿದೆ. ಒಂದು ಬೇರೆ ಆಲ್ರೌಂಡರ್ಗೆ ಚಾನ್ಸ್ ಕೊಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ಇನ್ನೂ ನೋಡೋದಾದರೆ ಸಂಜು ಸ್ಯಾಮ್ಸನ್ ಅವರಿಂದ ಅದು ಕೂಡ ಅವರು ಕಳಪೆ ಪ್ರದರ್ಶನ ಅದೇ ಮುಂದುವರೆದಿದೆ. ಹೀಗಾಗಿ ಅವರನ್ನು ಕೂಡ ಆಚೆ ಇಡೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ 4 ಚಾನ್ಸಲ್ಲಿ 1 ಚಾನ್ಸನ್ನು ಕೂಡ ಅವರು ಯುಟಿಲೈಸ್ ಮಾಡ್ಕೊಳ್ಳಲಿಲ್ಲ. ಹೀಗಾಗಿ ಅವರನ್ನು ಕೂಡ ಆಚೆ ಇಡೋ ಚಾನ್ಸ್ ಇದೆ ಅಂತ ಗಂಭೀರ್ ಅವರು ಹೇಳಿದ್ದಾರೆ. ನೋಡೋಣ ಯಾವ ಥರ ಪ್ಲೇಯಿಂಗ್ 11 ಬರುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.